ಗುಡ್ ಮಾರ್ನಿಂಗ್ ಗೈಸ್. ಮಧ್ಯರಾತ್ರಿ 2 ಗಂಟೆ ಆಗಿದೆ. ನಾವು ಕಾರ್ ತಗೊಂಡು ಎಲ್ಲಿಗೆ ಹೋಗ್ತಾ ಇದೀವಿ ಅನ್ನೋ ಡೌಟ್ ನಿಮಗೂ ಇರುತ್ತೆ. ಸೊ ನಾನು ಆ ಡೌಟ್ನ ಕ್ಲಿಯರ್ ಮಾಡೋಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ನಾವು ಎಕ್ಸಾಕ್ಟ್ ಆಗಿ ಹೊಸ ರೋಡಿಗೆ ಇದ್ದೀವಿ. ಅಲ್ಲಿ ರೂಲ್ಸ್ ಫಾಲೋ ಮಾಡಲೇಬೇಕು. ಹಾಗಾಗಿ ಸಿಗ್ನಲ್ ಇಟ್ಟು ಗಾಡಿ ನಿಲ್ಸಿದ್ವಿ. ಸೊ ಮಧ್ಯರಾತ್ರಿ 2 ಗಂಟೆ ಯಾರು ಇರಲ್ಲ ಅಂತ ಅನ್ಕೊಂಡಿದ್ವಿ. ಬಟ್ ತುಂಬಾ ಜನ ಇದ್ರು. ಯಾಕಂದ್ರೆ ಗಾರೆಪಾಳ್ಯದಲ್ಲಿ ನೋಡ್ಬೋದು, ವಿಜೃಂಭಣೆಯಿಂದ ಪಟಾಕಿ ಎಲ್ಲ ಸದ್ದು ಜಾಸ್ತಿನೇ ಇತ್ತು. ಜಾತ್ರೆ ಮಾಡ್ತಾ ಇದ್ರು ಅಲ್ಲಿ. ನಾನು ಅನ್ಕೊಂಡಿದ್ದು ನಾನು ಮಲಗಬೇಕು, ಇನ್ನು ಬೆಳಗ್ಗೆ ಹೋಗಿ ರೀಚ್ ಆಗೋವರೆಗೂ ಮಲಗಬೇಕು ಅಂತ ಅನ್ಕೊಂಡ್ರೆ ನಮ್ಮ ಯಜಮಾನ್ರು ನನ್ನ ಜೊತೆ ಕಂಪ್ನಿ ಕೊಡು ಅಂತ ಹೇಳಿ ಮುಂದೆ ನನ್ನ ಜೊತೆ ನಾವಿಬ್ರು ಮಾತಾಡ್ಕೊಂಡು ಬೆಳಗ್ಗೆ ಆಗೋಷ್ಟರಲ್ಲಿ ಒಂದು ದೊಡ್ಡದಾದ ಬೆಟ್ಟ ಬಂತು. ಅಲ್ಲಿ ಸ್ವಲ್ಪ ಮೈಂಡ್ ಫ್ರೆಶ್ ಮಾಡ್ಕೊಳ್ಳೋಣ ಇಳಿದ್ಬಿಟ್ಟು ಅಂತ ಹೇಳಿ ಕಾರ್ ನಿಲ್ಸಿದ್ರು ಯಜಮಾನ್ರು. ಸೊ ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಈ ನನ್ನ ಹೊಸ ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ. ಸೊ ಏನಂದರೆ ಇವತ್ತು ನಾವು ಆಚೆ ಹೋಗ್ತಾ ಇದ್ದೀವಿ. ಇವತ್ತೊಂದು ಸ್ಪೆಷಲ್ ಡೇ ನನಗೆ ಮತ್ತು ನಮ್ಮ ಯಜಮಾನ್ರಿಗೆ. ಸೊ ಅದಕ್ಕೆ ನಾವು ಹೋಗ್ತಾ ಇರೋದು ಎಲ್ಲಿಗೆ, ಎಲ್ಲ ಡೀಟೇಲ್ಸ್ ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಪ್ರೆಸೆಂಟ್ ಇವಾಗ ರೈಟ್ ನಾವು ಎಲ್ಲಿದ್ದೀವಿ ಅಂದರೆ ಆಂಧ್ರದಲ್ಲಿದ್ದೀವಿ. ಅಂದರೆ ಆಂಧ್ರದಲ್ಲಿ ಎಕ್ಸಾಕ್ಟಾಗಿ ಇದು ಯಾವ ಊರು ಅಂತ ಗೊತ್ತಿಲ್ಲ, ಬಟ್ ಆಂಧ್ರದಲ್ಲಿದ್ದೀವಿ. ಸೊ ನೋಡ್ಬೋದು ನೀವೆಲ್ಲ, ಇಲ್ಲಿ ದಾರಿಯಲ್ಲಿ ಹೋಗೋವಾಗ ಬೆಟ್ಟ ಎಲ್ಲ ಬಂದಿದೆ ನೋಡಿ. ಇಲ್ಲೆಲ್ಲ ನಾವು ಗಾಡಿ ನಿಲ್ಲಿಸಿದ್ದೀವಿ. ಸೊ ಇಲ್ಲಿ ಬೆಟ್ಟ ಏನು ಸಕ್ಕತ್ತಾಗಿದೆ ನೋಡಿರಿ. ಬೆಟ್ಟ ಆ ಕಡೆ ಎಲ್ಲ ಆ ಕಡೆ ಅಷ್ಟೊಂದೇನು ಸರಿಯಾಗಿ ಕಾಣಲ್ಲ, ಈ ಕಡೆ ಚೆನ್ನಾಗಿದೆ ಬೆಟ್ಟ. ಅಲ್ಲಿ ನೋಡಿರಿ, ಸೂರ್ಯ ಹುಟ್ಟಿರೋದು ಹೊಸ ದಿನ, ಹೊಸ ಅವಕಾಶ ಅಂದ್ಕೊಂಡು ಅದೇ ಥರ ನಮಗೂ ಫೀಲ್ ಆಗ್ತಿದೆ. ಹೊಸ ದಿನ, ಹೊಸ ಅವಕಾಶ ಅಂದ್ಕೊಂಡು ವಾಕಿಂಗ್ ಹೋಗ್ತಾವ್ರಂತೆ. ಇಲ್ಲಿ ವಾಕಿಂಗಾ ಮಾಡೋದು? ಹೋಗಲಿ. ನಮ್ಮ ಲಾಗ್ ಒಳಗೆ ಒಂದು ಗುಡ್ ಮಾರ್ನಿಂಗ್ ಹೇಳಿ ಎಲ್ರಿಗೂ. ಬೆಳಗ್ಗೆಯ ಶುಭೋದಯಗಳು. ಹಾಂ, ನಮ್ಮಮ್ಮ ಬೆಳಗ್ಗೆ ವಾಕಿಂಗ್ ಹೋಗ್ತಾವ್ರಂತೆ. ಇದೇನು ಬೆಂಗಳೂರು ಅಂದ್ಕೊಂಡೇನು, ನಮ್ಮ ಮನೆಯಿಂದ ಸೆಂಟ್ರಲ್ ಜೈಲ್ ಹೋದಂಗೆ ಹಂಗೆ ಅಂದ್ಕೊಂಡೇನಿದು. ನಮ್ಮಮ್ಮ ವಾಕಿಂಗ್ ಹೋಗ್ತಾವ್ರೆ. ಸೊ ಆ ಕಡೆ ನೋಡಿ ನಮ್ಮಮ್ಮ, ನಮ್ಮತ್ತೆ, ಸೊ ಪೂಜಾ ಮತ್ತು ನಮ್ಮ ಹಸ್ಬೆಂಡ್ ಎಲ್ಲರೂ ಇದೆ. ಫ್ರೆಂಡ್ಸ್, ಏನಂದರೆ ನನಗೆ ಇದೆಲ್ಲ ಬೆಳಗ್ಗೆ ನೋಡಿ ನನಗೇನು ಫೀಲ್ ಆಗ್ತಿದೆ ಅಂದರೆ, ಪ್ರಕೃತಿಯ ಈ ಸೌಂದರ್ಯಕ್ಕೆ ಸಾಟಿನೇ ಇಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ನೋಡಿರಿ, ಈ ತಂಪಾದ ಗಾಳಿ, ಸೊ ಹಚ್ಚ ಹಸಿರಿನ ಬೆಟ್ಟ, ಮತ್ತು ನೋಡಿ ಅಲ್ಲಿ ನಿಮಗೆ ಶೋ ಆಗ್ತಾ ಇರ್ಬೋದು, ಜೂಮ್ ಮಾಡಿ ತೋರಿಸ್ತೀನಿ. ಅಲ್ಲಿ ಬೆಟ್ಟದ ಮೇಲೆ ಫಾಗ್ ಬರ್ತಾ ಇದೆ ನೋಡಿ. ಯಾವ ಥರ ಫಾಗ್ ಅಂದರೆ ಒಲೆ ಉರ್ಸಿದ್ರೂ ಈ ಥರ ಫಾಗ್ ಬರಲ್ಲ, ಲೈಕ್ ಆ ಥರ ಫಾಗ್ ಅಲ್ಲಿ ಕಾಣಿಸ್ತಾ ಇದೆ. ಸೊ ಇದೆಲ್ಲ ನೋಡೋಕೆ ಚಂದ. ಒಂಥರ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅಂದರೆ ನನಗೆ ಯಾವ ಥರ ಅಂದರೆ ನಮ್ಮೂರಲ್ಲೆಲ್ಲ ಜನ ಹೋಗ್ತಿರ್ತಾರಲ್ವ ಬೆಳಗ್ಗೆ ಎದ್ದ ತಕ್ಷಣ ಕೆಲಸಕ್ಕೆ, ಆ ಥರ ಫೀಲ್ ಆಗ್ತಾ ಇದೆ. ಆಚೆ ಬಂದಾಗ ಅನಿಸುತ್ತೆ ನಾವು ದಿನಾಲೂ ಎದ್ದೇಳಬೇಕು, ಸೊ ಏನಾದರೂ ಹೊಸದನ್ನು ಕಲಿಬೇಕು, ಹೊಸದನ್ನು ಮಾಡಬೇಕು, ಈ ಥರ ಎಲ್ಲ ಫೀಲ್ ಆಗುತ್ತೆ. ಬಟ್ ಮನೆಗೆ ಹೋದ ತಕ್ಷಣ ಮಾರ್ನಿಂಗ್ ಆಗುತ್ತಲ್ಲ, ನೈಟ್ ಮಲಗಿರ್ತೀವಿ, ಮಾರ್ನಿಂಗ್ ಎದ್ದೇಳೋ ಟೈಮಲ್ಲಿ ಅಪ್ಪ ಯಾಕಾದರೂ ಬೆಳಗ್ಗೆ ಆಗ್ತಿದೆಯಾ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಯಾರೂ ಇಲ್ಲದೆ ಇರೋ ಪ್ಲೇಸು ತುಂಬ ಚೆನ್ನಾಗಿದೆ, ಅಂದರೆ ಕೂಲಾಗಿದೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಈ ಥರ ಪ್ಲೇಸಿಗೆಲ್ಲ ವಿಸಿಟ್ ಮಾಡ್ತಾ ಇದ್ದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಸೊ ನೋಡಿ ನಮ್ಮಮ್ಮ ಅಲ್ಲೆಲ್ಲ ವಾಕ್ ಮಾಡ್ತವ್ರೆ. ಸೊ ಫ್ರೆಂಡ್ಸ್, ಏನಂದರೆ ಆ ಬೆಟ್ಟದ ಮೇಲೆ ಹೋಗಿ ನಿಂತ್ಕೊಂಡು ಸೂರ್ಯೋದಯ ಹುಟ್ಟೋದನ್ನು ನಾವು ನೋಡಿದ್ರೆ ನಮ್ಮ ಮನಸ್ಸಲ್ಲಿರೋ ಟೆನ್ಷನ್ ಎಲ್ಲ ಹೋಗಿಬಿಡುತ್ತೆ, ಮಾಯವಾಗಿಬಿಡುತ್ತೆ ಅಂತಲೇ ಹೇಳ್ಬೋದು. ಸೊ ಅಷ್ಟು ಚೆನ್ನಾಗಿ ಇರುತ್ತೆ ಆ ಮೂಮೆಂಟ್ ನೋಡೋಕ್ಕೆ ಮೇಲೆ ಹೋಗಿ. ಸೊ ಸೂರ್ಯ ಹುಟ್ಟೋದು ನಾವು ಇಲ್ಲಿಂದ ನೋಡ್ಬೋದು, ಕಾಣಿಸ್ಬಿಡುತ್ತೆ. ಬಟ್ ಆ ಬೆಟ್ಟದ ತುದಿಯಲ್ಲಿ ಹೋಗಿ ನೋಡೋದಿದೆಯಲ್ಲ, ಅದ್ರ ಮಜಾನೇ ಬೇರೆ. ಇಲ್ಲೇ ಈ ಥರ ನನಗೆ ಫೀಲ್ ಆಗ್ತಿದೆ. ಇನ್ನೇನಾದರೂ ನಾನು ಅಲ್ಲಿ ಹೋಗಿ ನೋಡಿದ್ರೆ ಅಷ್ಟು ಚೆಂದ ಇರುತ್ತೆ. ಸೊ ನೋಡಿ, ಬೆಳಗ್ಗೆ ನಾನು ವಾಕ್ ಮಾಡ್ತಾಯಿದ್ದೀನಿ ಇಲ್ಲಿ ಮಾತಾಡ್ಕೊಂಡು. ಸ್ವಲ್ಪ ಅಲ್ಲೆಲ್ಲ ಅವರು ವಾಕ್ ಮಾಡ್ತಿದ್ದಾರೆ. ಮೈಂಡ್ ಏನೋ ಫ್ರೆಶ್ ಆಯ್ತು. ಬಟ್ ಇವಾಗ ನಾವು ಹೋಗ್ತಾ ಇದೀವಲ್ಲ, ಆ ದಾರಿ ನೀವು ನೋಡ್ಬೋದು. ಆ ದಾರಿ ಲುಕ್ ಏನಿದೆ, ಹೆಂಗಿದೆ ನೋಡ್ರಿ ಆ ಲುಕ್ಕು. ಅಷ್ಟರಲ್ಲಿ ನಮ್ಮ ಮನೆ ದೇವರು ವೀರಭದ್ರೇಶ್ವರ ಟೆಂಪಲ್ ಬಂದೇ ಬಿಡ್ತು. ಅಲ್ಲಿಂದ ಕಾರ್ ಪಾರ್ಕ್ ಮಾಡಿಬಿಟ್ಟು ಸ್ನಾನಕ್ಕೆ ಹೋಗಿ, ಸೊ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಬರೋಷ್ಟರಲ್ಲಿ ನನ್ನ ಗಂಡನ ಗೆಟಪ್ ಚೇಂಜ್ ಆಗಿಬಿಟ್ಟಿತ್ತು. ನೋಡಿ, ನನ್ನ ಗಂಡ ಅವ್ರ ಹರಕೆ ಇತ್ತು, ಅದು ಆ ಹರಕೆನ ತೀರಿಸಿದ್ದಾರೆ. ಇದು ಬಂದು ನಮ್ಮನೆ ದೇವರಿಗೆ ಬಂದು ಆ ಹರಕೆ ತೀರಿಸಿದ್ದಾರೆ ಅವರು. ಈಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ನಾವೆಲ್ಲ ರೆಡಿ ಆಗಿಬಿಟ್ಟು ಅಲ್ಲಿ ಅಭಿಷೇಕ ಮಾಡ್ಸೋಣ ಅಂತ ಹೋದ್ವಿ. ಸೊ ಅಭಿಷೇಕ ಚೀಟಿಯಲ್ಲಿ ಅವರು ತಗೊಂಡ್ರು. ಹಾಗಾಗಿ ಅವ್ರು ಹೇಳಿದ್ರು 9:30ಗೆ ಅಭಿಷೇಕ ಇದೆ ಅಂತ ಹೇಳಿ. ಸೊ ವೇಟ್ ಮಾಡಿದ್ವಿ. ಆಮೇಲೆ 9:30ಗೆ ನಾವು ಹೋದ್ವಿ. ಅಲ್ಲಿ 108ನೇ ನಂಬರ್ ನಮ್ದೇ ಇತ್ತು. ದೇವಸ್ಥಾನದ ಒಳಗಡೆ ನಮಗೂ ಸಹ ಬಿಟ್ರು. ಸೊ ಎಷ್ಟೊಂದು ಜನ ಭಕ್ತರೆಲ್ಲ ಅಲ್ಲಿ ಅಭಿಷೇಕ ಮಾಡ್ಸೋಕ್ಕೆ ಬಂದಿದ್ರು ಸಂಡೇ ಬೆಳಗ್ಗೆ. ವೀರಭದ್ರೇಶ್ವರ ಅಭಿಷೇಕ ಎಲ್ಲ ಮುಗಿದ್ಮೇಲೆ ತುಂಬಾ ಹತ್ತಿರದಿಂದ ಹೋಗಿ ದರ್ಶನ ತಗೊಂಡ್ವಿ. ಇಲ್ಲಿ ಅಲಂಕಾರ ಮಾಡ್ತೀನಿ ಅಂತ ಹೇಳಿದ್ರು. ಅಷ್ಟರಲ್ಲಿ ನಾವು ಭದ್ರಕಾಳಿ ಅಭಿಷೇಕ ಮಾಡಕ್ಕೆ ಹೋದ್ವಿ. ಅಲ್ಲಿಯೂ ಸಹ ಸ್ವಲ್ಪ ವೇಟ್ ಮಾಡಿ ತುಂಬಾ ಹತ್ತಿರದಿಂದ ದರ್ಶನ ಮುಗಿಸ್ಕೊಂಡು ಅರಳಿ ಮರದ ಕೆಳಗಡೆ ಹೋಗಿ ಅಲ್ಲಿ ನಮಸ್ಕಾರ ಮಾಡಿ, ಆಮೇಲೆ ನಮ್ಮ ಬಾಗೇವಾಡಿಯ ಬಸವಣ್ಣ ಸಹ ಅಲ್ಲೇ ಇತ್ತು. ಸೊ ಬಸವಣ್ಣ ದೇವರಿಗೆ ಕೈ ಮುಗಿದು ಈಗ
ಈಗ ನಮ್ಮ ವೀರಭದ್ರ ಸ್ವಾಮಿಯ ಅಲಂಕಾರವನ್ನ ಕಣ್ತುಂಬ ನೋಡ್ಕೊಂಡು ಆಚೆ ಬಂದ್ವಿ. ಈಗ ನಮ್ಮ ವೀರಭದ್ರ ಸ್ವಾಮಿ ಹುಟ್ಟಿದ್ದು ಹೇಗೆ, ಅವರ ತಂದೆ ತಾಯಿ ಯಾರು, ಸೊ ಅದೆಲ್ಲ ಕತೆ ಕೇಳ್ಕೊಂಡ್ ಬರೋಣ ಬನ್ನಿ. ಈ ಕಥೆಯಲ್ಲಿ ಶಿವನು ಮತ್ತು ಶಿವನ ಹೆಂಡತಿ ಸತಿ ಮತ್ತೆ ಸತಿಯವರ ತಂದೆ ದಕ್ಷನ ಪಾತ್ರ ತುಂಬಾ ಮಹತ್ವವಾಗಿರುತ್ತೆ. ಸತಿಯ ತಂದೆ ದೇವಸ್ಥಾನದ ರಾಜನಾಗಿರ್ತಾನೆ. ಆ ದೇವಸ್ಥಾನದಲ್ಲಿ ಅವನು ಮಹಾಯಜ್ಞವನ್ನ ಆಯೋಜಿಸಿರ್ತಾನೆ. ಆದ್ರೆ ಶಿವನಿಗೆ ಕರೆದಿರೋದಿಲ್ಲ. ಸತಿ ಬಂದು ತನ್ನ ತಂದೆಯ ಮಹಾಯಜ್ಞದಲ್ಲಿ ಭಾಗವಹಿಸಬೇಕು, ಆ ಪೂಜೆದಲ್ಲಿ ಇರಬೇಕು ಅಂತ ಹೇಳಿ ಶಿವನ ಮಾತು ಮೀರಿ ಆ ಮಹಾಯಜ್ಞದಲ್ಲಿ ಭಾಗವಹಿಸಲು ಹೋಗುತ್ತಾಳೆ. ಅಲ್ಲಿ ತನ್ನ ಸತಿಯ ತಂದೆಯಾದ ಮಹಾರಾಜನು ದಕ್ಷರಾಜನು ಶಿವನಿಗೆ ಮತ್ತೆ ಸತಿಗೆ ಅಲ್ಲಿ ಅವಮಾನ ಮಾಡುತ್ತಾನೆ. ಆ ಅವಮಾನ ಅವಳಿಂದ ನೋಡಕ್ಕಾಗದೆ ಸತಿಯು ಆ ಮಹಾಯಜ್ಞದಲ್ಲಿ ಪ್ರಾಣತ್ಯಾಗ ಮಾಡುತ್ತಾಳೆ. ನಂತರ ಶಿವನು ತೀವ್ರ ದುಃಖ ಮತ್ತು ಕೋಪಕ್ಕೆ ಒಳಗಾಗ್ತಾನೆ. ಆ ಕೋಪದ ಭರದಲ್ಲಿ ಅವನು ತನ್ನ ಜಟೆಯಿಂದ ಉದುರಿದ ಒಂದು ಜಡೆಯಿಂದ ಅಥವಾ ತನ್ನ ಬೆವರಿನ ಹನಿಯಿಂದ ವೀರಭದ್ರ ಸ್ವಾಮಿಯು ಜನಿಸಿದ್ದಾನೆ ಅಂತ ಹೇಳಲಾಗುತ್ತೆ ಈ ಕಥೆಯಲ್ಲಿ. ಈ ಕಥೆ ಕೇಳಿದ್ಮೇಲೆ ನಮ್ಮನೆ ದೇವರು ವೀರಭದ್ರ ಸ್ವಾಮಿ ದೇವರ ಬಗ್ಗೆ ಸಪರೇಟ್ ಆಗಿ ಒಂದು ವಿಡಿಯೋ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ನಾವು ಎಲ್ಲಿ ಬಂದಿದ್ದೀವಿ ಅಂದ್ರೆ ಆಂಧ್ರದಲ್ಲಿರೋ ರಾಚೋಟಿ ವೀರಭದ್ರ ದೇವ್ರಿಗೆ. ಯಾಕೆಂದ್ರೆ ಇದು ನಮ್ಮ ಮನೆ ದೇವರು. ಸೊ ಇಲ್ಲಿಗೆ ಬಂದಿರೋ ಉದ್ದೇಶ ಏನಂದ್ರೆ, ಸೊ ನಾನು ಮತ್ತೆ ನಮ್ಮ ಯಜಮಾನರು ಮದುವೆ ಆಗಿ ಜೂನ್ 14ಗೆ 8ನೇ ವರ್ಷ ಸ್ಟಾರ್ಟ್ ಆಗಿದೆ. ತುಂಬಾ ಖುಷಿಯ ವಿಚಾರ. ಆಮೇಲೆ ತುಂಬಾ ದಿವಸ ಆಗಿತ್ತು ನಾವು ಬಂದಿರ್ಲಿಲ್ಲ ನಮ್ಮ ಮನೆ ದೇವರಿಗೆ. ಹಾಗಾಗಿ ಎವ್ರಿ ಇಯರ್ ನಾವು ಎಲ್ಲಾದ್ರೂ ಆಚೆ ಹೋಗ್ತಾ ಇದ್ವಿ. ಸೊ ಈ ವರ್ಷ ನಾನು ಡಿಸೈಡ್ ಮಾಡಿ ನಮ್ಮ ಯಜಮಾನರಿಗೆ ಹೇಳಿದೆ, ನಾವು ಎಲ್ಲೂ ಹೋಗೋದ್ ಬೇಡ, ನಮ್ಮ ಮನೆ ದೇವ್ರಿಗೆ ಹೋಗಿ ಬರೋಣ ಅಂತ ಹೇಳಿ. ಹಾಗಾಗಿ ನಾವು ಬಂದಿರೋ ಉದ್ದೇಶ ಇದು. ನಮ್ಮ ಮನೆ ದೇವ್ರಿಗೆ ಬಂದು ಅಭಿಷೇಕ ಎಲ್ಲ ಮಾಡಿ ದರ್ಶನ ಎಲ್ಲ ತಗೊಂಡು ಪ್ರಸಾದ ಎಲ್ಲ ಸ್ವೀಕಾರ ಮಾಡ್ಕೊಂಡು ಆಮೇಲೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ಟೆಂಪಲ್ ಇದೆಯಲ್ಲ ತುಂಬಾ ಇಂಪ್ರೂವ್ ಆಗಿದೆ. ಎಷ್ಟು ಜನ ಭಕ್ತರು ಬಂದಿದ್ರು. ಸೊ ಲಾಸ್ಟ್ ಇಯರ್ ಎಲ್ಲ ಬಂದಾಗ ನಾನು ಅಷ್ಟೊಂದು ಅಬ್ಸರ್ವ್ ಮಾಡಿರ್ಲಿಲ್ಲ. ಆಮೇಲೆ ನಾನು ಅವಾಗ ಲಾಗು ಕೂಡ ಮಾಡ್ತಾ ಇರ್ಲಿಲ್ಲ. ಸೊ ಇವಾಗ ಮಾಡಕ್ ಸ್ಟಾರ್ಟ್ ಮಾಡಿದೀನಿ. ಬಟ್ ಬರೋಷ್ಟರಲ್ಲಿ ತುಂಬಾ ಚೆನ್ನಾಗೆಲ್ಲ ಇಂಪ್ರೂವ್ ಆಗಿತ್ತು ಟೆಂಪಲ್. ಒಂಥರ ನೆಮ್ಮದಿ ಸಿಕ್ತು. ಇನ್ಮೇಲೆ ಪ್ರತಿ ವರ್ಷನೂ ಅಂದ್ರೆ ವರ್ಷಕ್ಕೆ ಒಂದ್ಸಲ ಆದ್ರೂ ನಾವು ಬಂದು ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡಿದೀನಿ ನಮ್ಮ ಮನೆ ದೇವ್ರಿಗೆ. ಅದಲ್ಲದೆ ನಮ್ಮ ಮನೆ ದೇವ್ರ ಜಾತ್ರೆ ಯಾವಾಗ ನಡೆಯುತ್ತೆ, ವರ್ಷದಲ್ಲಿ ಒಂದ್ಸಲ ಆದ್ರೂ ಅಂತ ತಿಳ್ಕೋಬೇಕು ಅನ್ನೋ ಕುತೂಹಲ ಜಾಸ್ತಿ ಇತ್ತು. ಅದು ಕ್ಲಿಯರ್ ಆಯ್ತು ಡೌಟ್. ಏನಂದ್ರೆ ಎವ್ರಿ ಇಯರ್ ಫೆಬ್ ಮಂತ್ ಅಲ್ಲಿ 10 days ನಮ್ಮ ವೀರಭದ್ರೇಶ್ವರ ದೇವರ ಜಾತ್ರೆ ಇಲ್ಲಿ ನಡೆಸಲಾಗುತ್ತೆ ಅಂತ ಹೇಳಿ ನಾನು ಅಲ್ಲಿ ಹೋದ್ಮೇಲೆ ತಿಳ್ಕೊಂಡೆ. ತೆಂಗಿನಕಾಯಿ ಹೊಡ್ಕೊಂಡು ಬನ್ನಿ ಅಂತ ಕಳಿಸಿದ್ರು. ಹಾಗಾಗಿ ಅರಳಿ ಮರಕ್ಕೆ ಆಚೆ ಬಂದು ಪೂಜೆ ಮಾಡಿ ಪ್ರದಕ್ಷಿಣೆ ಎಲ್ಲ ಹಾಕಿ ತೆಂಗಿನಕಾಯಿ ಹೊಡೆದು ನಮಸ್ಕಾರ ಮಾಡಿ ಆಮೇಲೆ ಎಲ್ಲರೂ ಹೋಗಿ ಆಚೆ ಕುತ್ಕೊಂಡಿದ್ರು. ಹಾಗಾಗಿ ನಾನು ಒಳಗಡೆ ಸ್ವಲ್ಪ ಕೆಲಸ ಇತ್ತು ಅಂತ ಬಂದಿದ್ದೆ. ಆಗ ನೋಡಿ ನಮ್ಮ ಟೆಂಪಲ್ ನ ಮತ್ತೊಮ್ಮೆ ಕಣ್ತುಂಬ ನೋಡ್ಕೊಂಡು ಆಚೆ ಬಂದೆ. ಆಚೆ ಬರುವಷ್ಟರಲ್ಲಿ ಎಲ್ಲರೂ ಕುತ್ಕೊಂಡಿದ್ರು. ಸೊ ನಾನು ಸಹ ಹೋಗಿ ರೆಡಿ ಆದೆ. ಹೋಗೋಣ ಅಂತ ಹೇಳ್ತಿದ್ರು ಯಜಮಾನ್ರು. ಆಯ್ತು ಹೋಗೋಣ ಅಂತ ಹೇಳಿ ನಾನು ರೆಡಿ ಆದೆ. ಸೊ ನೋಡಿ ತುಂಬಾ ಚೆನ್ನಾಗಾಯ್ತು ದರ್ಶನ, ನೆಮ್ಮದಿ ಸಿಕ್ತು. ಅಲ್ಲಿಂದ ಹೊರಟು ಬ್ಯಾಂಗ್ಳೂರ್ ಬರೋಷ್ಟರಲ್ಲಿ ಮಳೆ ಬರ್ತಾ ಇತ್ತು. ನೈಟ್ 7:30ಗೆ ಮನೆಗೆ ರೀಚ್ ಆದ್ವಿ. ವೆಡ್ಡಿಂಗ್ ಡೇ ಇದೆ ಅನ್ನೋದು 1 week ಇಂದ ನನಗೆ ಗೊತ್ತು. ಬಟ್ ನಾನು ಸೆಲೆಬ್ರೇಷನ್ ಆಗ್ಲಿ ಯಾವ ತರ ಪ್ಲಾನ್ ಏನು ಎತ್ತ ನಿಜವಾಗ್ಲೂ ನಾನು ಪ್ಲಾನ್ ಮಾಡಿರ್ಲಿಲ್ಲ. ಸೊ ಮನೆಗೆ ಬಂದು ತಲುಪಿದ್ವಿ. ಸೊ ಯಜಮಾನ್ರು ಈ ಕಡೆ ಮಲಗಿದ್ದಾರೆ, ನಮ್ಮಮ್ಮ ಆರು ಮೇಲೆ ಹೋಗಿ ಮಲಗಿದ್ದಾರೆ. ನಾನು ಸ್ವಲ್ಪ ಕುಕಿಂಗ್ ಮಾಡ್ತಾ ಇದ್ದೆ. ಸೊ ಯಾವುದೇ ತರ ಏನು ಪ್ಲಾನ್ ಇರ್ಲಿಲ್ಲ. ಹಾಗಾಗಿ ಬಟ್ ಹಂಗಂತ ನಾನು ಸುಮ್ಮನೆ ಅಂತೂ ಇರಲ್ಲ. ಏನೋ ಒಂದು ಪ್ಲಾನ್ ಮಾಡಿದೀನಿ. ಆ ಪ್ಲಾನ್ ಜಸ್ಟ್ ಇವಾಗ ನನ್ನ ತಲೆಗೆ ಬಂದಿದೆ. ಸೊ ಹೇಗೆ ಏನು ಜಸ್ಟ್ ನನ್ಗೆ ಸಮಾಧಾನ ಆಯ್ತು. ಯಾಕೆಂದ್ರೆ ನಮ್ಮ ಮನೆ ದೇವ್ರಿಗೆ ಹೋಗಿ ಬಂದ್ರೆ ಸಾಕು ಅನ್ನೋ ತರ ನಾನಿದ್ದೆ. ಹೋಗಿ ಬಂದ್ವಿ, ಸಮಾಧಾನ ಆಯ್ತು. ಬಟ್ ಜಸ್ಟ್ ಇಮಿಡಿಯೇಟ್ಲಿ ಒಂದು ಪ್ಲಾನ್ ನನ್ನ ತಲೆಗೆ ಬಂದಿದೆ. ಸೊ ನಾನು ನಿಧಾನ ಮಾತಾಡ್ತಾ ಇದ್ದೀನಿ. ಅಲ್ಲಿ ಯಾರಿಗಾದ್ರೂ ತೊಂದ್ರೆ ಅಂತ ತೊಂದ್ರೆ ಏನಿಲ್ಲ. ಸರ್ಪ್ರೈಸ್ ಆಗಿರ್ಬೇಕಲ್ವಾ. ಸೊ ಏನ್ ಪ್ಲಾನ್ ಮಾಡಿದೀನಿ ಅಂತ ನಾನು ನಿಮ್ಗೆ ಹೇಳ್ತಿದೀನಿ ಅಂತ ಅನ್ಕೊಂಡಿದ್ದೀರಾ? ಖಂಡಿತವಾಗಿಯೂ ಇಲ್ಲ. ಸೊ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ನೀವೇ ನೋಡಿ. ಓಕೆ, ಇಲ್ಲಿದೊಂದು ಡೈರೆಕ್ಟ್ ನಾನು ಇವಾಗ ಬೇಕರಿಗೆ ಬಂದಿದ್ದೀನಿ. ಇಲ್ಲಿದೊಂದು ಕೇಕ್ ಎತ್ಕೊಂಡು ಹೋದ್ರು, ಲೈಕ್ ಐಸ್ ಕೇಕ್ ಇಲ್ಲಿದೆ ಅಲ್ವಾ 2. ಸೊ ಆರೆಂಜ್ ಕಲರ್ ಎತ್ಕೊಂಡು ಹೋದ್ರು. ನಾನು ಅದು ವಿಡಿಯೋ ಮಾಡಲಿಲ್ಲ ಗೈಸ್, ಸಾರಿ. ಸೊ ನೋಡ್ಬೋದು ನೀವು, ಸೆಲೆಬ್ರೇಷನಲ್ಲಿ ನಾನು ಶೋ ಮಾಡ್ತೀನಿ ನಿಮಗೆ. ಸೊ ಚೆನ್ನಾಗಿದೆ. ಕೇಕ್ ತಗೊಂಡು ಮನೆಗೆ ಹೋದೆ. ಕೇಕ್ ಓಪನ್ ಮಾಡಿ ನೋಡುವಷ್ಟರಲ್ಲಿ ನೋಡಬಹುದು ಅಲ್ಲಿ ಹ್ಯಾಪಿ ಬರ್ಡೇ ಅಂತ ಹೇಳಿ ಸ್ಟಿಕ್ ನ ಅಲ್ಲಿ ಕೇಕ್ ಮೇಲೆ ಅವರು ಕೊಟ್ಟಿದ್ರು. ಬಟ್ ನಾನು ಅವ್ರಿಗೆ ಹೇಳಿದ್ದೆ ವೆಡ್ಡಿಂಗ್ ಡೇ ಅಂತ ಹೇಳಿ. ಬಟ್ ಅರ್ಜೆಂಟ್ ಟೈಮಲ್ಲಿ ಸಮ್ ಟೈಮ್ ಆಗುತ್ತೆ ಅಂತ ಹೇಳಿ ಅಡ್ಜಸ್ಟ್ ಮಾಡ್ಕೊಂಡ್ವಿ. ನೀವು ನೋಡ್ಬೋದು ಅಲ್ಲಿ. ಆಮೇಲೆ ಮನೆಗೆ ಹೋದ ತಕ್ಷಣ ನಮ್ಮ ಯಜಮಾನ್ರನ್ನ ಎಬ್ಬಿಸದೆ ರೆಡಿ ಆದ್ರು. ಅವರು ಸಹ ನಿದ್ದೆ ಮಾಡ್ತಾ ಇದ್ರು. ಯಾಕಂದ್ರೆ ಹೋಗಿ ಬಂದಿದ್ವಲ್ಲ. ಸೊ ಹಾಗಾಗಿ ನಮ್ಮ ಅಮ್ಮನೂ ರೆಡಿ ಆದ್ರು, ನಾನು ರೆಡಿ ಆದೆ. ನೀವು ನೋಡ್ಬೋದು ಕೇಕ್ ಮೇಲೆ ಸರ್ಪ್ರೈಸ್ ಟು ಹಸ್ಬೆಂಡ್ ಅಂತ ಹೇಳಿ ನಾನು ಬರ್ಸಿದ್ದೆ. ಯಾಕಂದ್ರೆ ಫಸ್ಟ್ ಟೈಮ್ ನಾನು ಅವರಿಗೆ ಸರ್ಪ್ರೈಸ್ ಕೊಡ್ತಾ ಇದ್ದೀನಿ, ಅದಕ್ಕೆ. ಕಣ್ಣಲಿ ಕನಸು ಅರಳಿ ಕಾಲಲಿ ಹೆಜ್ಜೆ ಉರುಳಿ ನಡೆಯೋ
ತುಂಬಾ ಸ್ಪೆಷಲ್ ಆಗಿ ವೆಡ್ಡಿಂಗ್ ಆನಿವರ್ಸರಿ ನಾನು ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀನಿ ನನ್ನ ಗಂಡನ ಜೊತೆ ಅಂತ ನನಗೆ ಖುಷಿ ಇದೆ. ಯಾಕೆಂದ್ರೆ ಎಲ್ಲಾ ಆನಿವರ್ಸರಿಗೂ ನಾನು ಏನ್ ಅಂತಿದ್ದೆ ಅಂದ್ರೆ ನಮ್ಮ ಯಜಮಾನ್ರಿಗೆ ಅವ್ರು ಏನಾದ್ರು ತಗೊಳ್ಳೋಣ ಬನ್ನಿ ನಿಮ್ಗೆ ಏನಾದ್ರು ಕೊಡಿಸ್ತೀನಿ ಅಂತ ಹೇಳಿದಾಗ ಇಲ್ಲ ಬೇಡ ಅಂತ ಹೇಳಿ ಅವರು ಜಸ್ಟ್ ಸ್ಟಾಪ್ ಮಾಡ್ತಾ ಇದ್ರು ಅಲ್ಲಿಗೆ. ಅದಕ್ಕೆ ಈ ಸಾರಿ ನನ್ನ ಅವ್ರ ಪರ್ಮಿಷನ್ ತಗೊಂಡಿಲ್ಲ, ವಿತೌಟ್ ಹಿಸ್ ಪರ್ಮಿಷನ್ ನಾನು ಹೋಗಿ ಕೇಕ್ ತಗೊಂಡ್ ಬಂದು ಸೆಲೆಬ್ರೇಟ್ ಮಾಡ್ಕೊಂಡಿದ್ದು ನನಗೆ ತುಂಬಾ ಖುಷಿ ಇದೆ. ಹಾಗೇನೆ ನನ್ನ ಗಂಡನ್ಗೂ ತುಂಬಾ ಖುಷಿಯಾಗಿದೆ. ಅವ್ರ ಸರ್ಪ್ರೈಸ್ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಮುಂಚೆನೆ, ಒಂದು ಸ್ಮೈಲ್ ಇರುತ್ತೆ, ಆಮೇಲೆ ಖುಷಿ ಪಟ್ರು ಅವರು ಕೂಡ. ನನಗ್ ಜಾಸ್ತಿ ಖುಷಿ ಆಯ್ತಂದ್ರೆ ಯಾವತ್ತೂ ನಾನು ಸರ್ಪ್ರೈಸ್ ಕೊಟ್ಟಿಲ್ಲ, ಇದೇ ಫಸ್ಟ್ ಟೈಮ್ ನಾನು ವಿತೌಟ್ ಹೀಸ್ ಪರ್ಮಿಷನ್ ನಾನು ಹೋಗಿ ಒಬ್ಳೆ ಕೇಕ್ ತಗೊಂಡ್ ಬಂದು ಸಡನ್ ಆಗಿ ಅವ್ರು ಮಲಗಿದ್ರು ಎಬ್ಸಿ ಆಮೇಲೆ ಸರ್ಪ್ರೈಸ್ ಇದೆ ಎದೇಳಿ ಎದೇಳಿ ಅಂತ ಖುಷಿ ಕೇಕ್ ಕಟ್ ಮಾಡ್ಕೊಂಡಿದೀವಿ. ತುಂಬಾ ಖುಷಿ ಇದೆ. ನಿಮ್ಗೂ ಖುಷಿ ಆಯ್ತಲ್ವಾ ರೀ? ಹೇಳಿ, ಏನಾದ್ರು ಮಾತಾಡಿ. ಅವ್ರಿಗೆ ನಿದ್ದೆ ಬರ್ತಿದೆ ಅಂತೆ, ಅದೇ ಸುಸ್ತಾಗಿದಾರಲ್ಲ ಡ್ರೈವಿಂಗ್ ಮಾಡಿ. ಸೊ ಅವ್ರದೊಂದು ಹರಕೆ ಇತ್ತು, ದೇವ್ರಿಗೆ ಕೇಳ್ಕೊಂಡಿದ್ರು. ಸೊ ಆ ಹರಕೆನ ತೀರ್ಸಿದಾರೆ ಇವತ್ತು. ಅದಕ್ಕೆ ಅವ್ರ ಫುಲ್ ಗೆಟಪ್ ಚೇಂಜ್ ಆಗಿದೆ ಇವತ್ತು. ಅಂದ್ರೆ ಸರ್ಪ್ರೈಸ್ ಕೊಡಕ್ ಹೋಗ್ತಾ ಇರ್ಲಿಲ್ಲ ರೀ, ನಾನ್ ದುಡ್ಡು ಕೊಡ್ತೀನಿ ಇದು ತಗೊಳ್ಳಿ, ಇಲ್ಲಾಂದ್ರೆ ಅದು ತಗೊಳ್ಳಿ, ಏನಾದ್ರು ಅಂದ್ರೆ ಬಟ್ಟೆ ತಗೊಳ್ಳಿ. ಸೊ ಈ ತರ ಏನಾದ್ರು ಹೇಳಿದಾಗ ಬೇಡ ಬಾ ನನ್ಗಿದೆ ಅಂತ ಹೇಳೋರು ಯಾವಾಗ್ಲು. ಸೊ ಅದಕ್ಕೆ ಈ ಸರಿ ನಾನು ಏನಾದ್ರು ಹೇಳಿದ್ರೆ ಅವ್ರಿಗೆ ಅವರು ಬೇಡ ಅಂತಾರ ಅಂತಾನೆ ನಾನು ಅವ್ರಿಗೆ ಏನು ಹೇಳಿಲ್ಲ. ಆದ್ರೂ ತಗೊಂಡ್ ಬಂದಾಗ ತುಂಬಾ ಖುಷಿ ಪಟ್ರು ಅವರು. ಅಂದ್ರೆ ಅವ್ರು ಯಾವ ತರ ಅಂದ್ರೆ ಆ ಖುಷಿನ ಎಕ್ಸ್ಪ್ರೆಸ್ ಮಾಡಿನೇ ಶೋ ಮಾಡ್ಬೇಕು ಅಂತ ಏನಿಲ್ಲ, ಆತರ ಅವರು ಅಂದ್ರೆ ಒಳಗಡೆ ತುಂಬಾ ಖುಷಿ ಇದೆ ಅವ್ರಿಗೆ, ಬಟ್ ಮೇಲೆ ಒಂದು ಸ್ಮೈಲ್ ಇರುತ್ತೆ. ಸೊ ಅದು ನನ್ಗೆ ಇಷ್ಟ ಆಗತ್ತೆ. ಸೊ ನನಗೆ ಸೆಲೆಬ್ರೇಷನ್ ಅಂದ್ರೆ ಇಷ್ಟ. ಸೊ ಅದು ನನ್ನ ಗಂಡನ ಜೊತೆಗೆ ಅಂದ್ರೆ ನನ್ಗೆ ಇನ್ನು ಜಾಸ್ತಿ ಇಷ್ಟ. ಯಾಕಂದ್ರೆ ಇವಾಗ ನಂದು ಬರ್ಡೇ ಅಂತ ಬರುತ್ತೆ, ಅದಕ್ಕಿಂತ ಜಾಸ್ತಿ ನಂಗೆ ವೆಡ್ಡಿಂಗ್ ಡೇ ಇಷ್ಟ. ಯಾಕಂದ್ರೆ ಎಲ್ಲ ಹೆಣ್ಣಿಗೂ ಏನ್ ಆಸೆ ಇರುತ್ತೆ ಹೇಳಿ, ಗಂಡನ ಜೊತೆ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತ ಹೇಳಿ ಆಸೆ ಇರುತ್ತೆ. ಕೇಕ್ ಕಟಿಂಗ್ ಆಗಿರ್ಬೋದು ಅಥವಾ ಬೇರೆ ಇನ್ನೇನೋ ಅವ್ರಿಗೆ ಏನ್ ಇಷ್ಟ ಅದು ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಒಂದ್ ಹೆಣ್ಣಿಗೆ ಅದು ಆಸೆ ಇರುತ್ತೆ. ಎಲ್ಲಾ ಹೆಣ್ಣಿಗೆ ಇರೋದು ಗಂಡನ ಜೊತೆ ಖುಷಿಯಾಗಿರ್ಬೇಕು, ಆ ದಿನ ಚೆನ್ನಾಗಿರ್ಬೇಕು ಅಂತ. ಸೊ ಅದೇ ತರ ಆಸೆ ಅವರು ಕೂಡ ಈಡೇರಿಸಿದ್ರು, ನನ್ಗೆ ಖುಷಿ ಆಯ್ತು. ನೈಟ್ ಯಾವಾಗ ಸ್ಟೇಟಸ್ ಹಾಕಿದ್ನೋ ಅವಾಗಿನಿಂದ ನನ್ಗೆ ತುಂಬಾ ಜನ ಎಲ್ಲ ವಿಶ್ ಮಾಡಿದ್ದಾರೆ. ಅಂದ್ರೆ ತುಂಬಾ ಜನ ವಿಶ್ ಮಾಡಿದ್ದಾರೆ. ಸೊ ಕಾಲ್ ಮಾಡಿ ವಿಶ್ ಮಾಡಿದ್ದಾರೆ, ಮೆಸೇಜ್ ಅಲ್ಲಿ ವಿಶ್ ಮಾಡಿದ್ದಾರೆ, ಸ್ಟೇಟಸ್ ಹಾಕಿ ಹೇಮಕ ವಿಶ್ ಮಾಡಿದ್ದಾರೆ. ಸೊ ಎಲ್ರಿಗೂ ತುಂಬಾ ಥ್ಯಾಂಕ್ ಯು ಸೋ ಮಚ್. ಇನ್ನು ಏನೇನ್ ಹೇಳ್ಬೇಕು ನನ್ಗೆ ಗೊತ್ತಾಗ್ತಿಲ್ಲ, ಬಟ್ ವಿಶ್ ಮಾಡಿದ್ದಕ್ಕೆ ಎಲ್ರಿಗೂ ತುಂಬಾ ಥ್ಯಾಂಕ್ ಯು ಸೋ ಮಚ್. ನಿಮ್ ವಿಶಸ್ ನ ನಾನು ಯಾವಾಗ್ಲೂ ನೆನಪಲ್ಲಿ ಇಟ್ಕೊಂಡಿರ್ತೀನಿ. ತುಂಬಾ ಖುಷಿ ಆಯ್ತು ನಿಮ್ ವಿಶೇಷ ನೋಡಿ, ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಥ್ಯಾಂಕ್ ಯು ಸೋ ಮಚ್. ಇವತ್ತು ಸಂಡೇ ಅಲ್ವಾ, ಸೊ ಇವತ್ತು ಅಂದ್ರೆ ಎಲ್ಲಾ ಟೈಮ್ ನಾನು ಏನ್ ಮಾಡ್ತಿದ್ದೆ ಅಂದ್ರೆ ವೆಡ್ಡಿಂಗ್ಗೆ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು, ಗಂಡನ ಜೊತೆ ಎಲ್ಲಾದ್ರೂ ಆಚೆ ಹೋಗಿ ಬಂದ್ರೆ ಸಾಕು ಅನ್ನೋ ತರ ಥಿಂಕ್ ಮಾಡ್ತಿದ್ದೆ. ಬಟ್ ಈ ಟೈಮ್ ಏನಂದ್ರೆ ನಾವು ಮ್ಯಾರೇಜ್ ಆದಾಗ ಹೋಗಿದ್ವಿ ನಮ್ಮ ಮನೆ ದೇವ್ರಿಗೆ, ಅದಾದ್ಮೇಲೆ ಇದೇ ಸೆಕೆಂಡ್ ಟೈಮ್ ನಾನು ಹೋಗ್ತಾ ಇರೋದು. ಬಟ್ ದೇವ್ರಿಗೆ ಮನೆ ದೇವ್ರಿಗೆ ವರ್ಷ ಹೋಗ್ಬೇಕು, ನಮ್ಮ ಮನೆ ದೇವ್ರಿಗೆ ವೀರಭದ್ರೇಶ್ವರ ಅಲ್ವಾ, ಸೊ ಹೋಗ್ತಾ ಇರ್ಲಿಲ್ಲ. ಸೊ ಅದಕ್ಕೆ ಇವತ್ತು ಹೋಗಿದ್ವಿ, ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಸೊ ವಿಡಿಯೋ ಹೇಗಿತ್ತು ಅಂತ ಹೇಳಿ ಒಂದು ಕಮೆಂಟ್ ಮಾಡಿ. ಐ ಹೋಪ್ ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ. ಸೊ ಮತ್ತೆ ನಾನು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.